Dear students, welcome back to our sociology class. Today we are going to talk about changes in Muslim marriage in session 7. ಏಳನೇ ಒಂದು ಸೆಷನಲ್ಲಿ ನಾವು ಇಂದು ಇಸ್ಲಾಂ ಧರ್ಮದಲ್ಲಿನ ವಿವಾಹದಲ್ಲಿನ ಬದಲಾವಣೆಗಳ ಕುರಿತಾಗಿ ಅಧ್ಯಯನವನ್ನು ಮಾಡೋದಕ್ಕೆ ಪ್ರಯತ್ನವನ್ನು ಮಾಡುವಂಥದ್ದು. ಐ ಆಮ್ ದೀಪಾ ಎಸ್.ವಿ. ವರ್ಕಿಂಗ್ ಆಸ್ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಾಲಜಿ, ಗವರ್ಮೆಂಟ್ ಫಸ್ಟ್ ಏಡ್ ಕಾಲೇಜ್, ಚಿಕ್ಕಬಳ್ಳಾಪುರ. As we all know very well, marital practices in Islam have got lot many changes over a period of time. There are many reasons for all these kind of changes. ಅನೇಕ ಕಾರಣಗಳು ಈ ಇಸ್ಲಾಂ ಧರ್ಮದಲ್ಲಿ ವಿವಾಹದಲ್ಲಿನ ಒಂದು ಆಚರಣೆಯಲ್ಲಿ ಬದಲಾವಣೆಗಳಿಗೆ ಕಾರಣವಾಗಿರುವಂಥದ್ದು. ಅದು ಯಾವುದು ಅಂತ ನಾವು ನೋಡೋದೇ ಆದರೆ ಸಂಕ್ಷಿಪ್ತವಾಗಿ ಆಧುನಿಕ ರೀತಿಯಲ್ಲಿ ನಾವು ಪಡೆದುಕೊಳ್ತಾ ಇರುವಂತಹ ಶಿಕ್ಷಣ ಆಗಿರ್ಬೋದು, ಕೈಗಾರೀಕರಣ ಪ್ರಕ್ರಿಯೆ ಆಗಿರಬಹುದು, ನಗರೀಕರಣ ಪ್ರಕ್ರಿಯೆ ಆಗಿರಬಹುದು, ಪಾಶ್ಚಿಮಾತ್ಯೀಕರಣದ ಪ್ರಕ್ರಿಯೆ ಆಗಿರಬಹುದು, ಮಹಿಳಾ ಹಕ್ಕುಗಳ ಕುರಿತಾದಂತಹ ಜಾಗೃತಿಯನ್ನು ಮೂಡಿಸ್ಕೊಳ್ತಾ ಇರುವಂಥದ್ದಾಗಿರ್ಬೋದು, ಇತ್ತೀಚಿನ ದಿನಗಳಲ್ಲಿ ಮಹಿಳಾ ಶಿಕ್ಷಣದಲ್ಲಿ ಹೆಚ್ಚು ಹೆಚ್ಚು ಏರಿಕೆಯನ್ನು ಕಾಣ್ತಾ ಇರುವಂಥದ್ದು ಒಂದು ಕಾರಣ, ಉದ್ಯೋಗ ಕಾರಣಗಳು ಹಾಗೂ ಶಾಸನಗಳು. ಈ ಎಲ್ಲ ಕಾರಣಗಳು ವಿವಾಹದಲ್ಲಿ ಬದಲಾವಣೆಗಳಿಗೆ ಅವಕಾಶಗಳನ್ನು ಮಾಡಿಕೊಟ್ಟಿದೆ ಅನ್ನೋದನ್ನು ನಾವು ಅರ್ಥೈಸ್ಕೊಳ್ತಾ ಬರಬಹುದು. ಮಾಡರ್ನ್ ಎಜುಕೇಷನ್, ಇಂಡಸ್ಟ್ರಿಯಲೈಸೇಷನ್ ಪ್ರಾಸೆಸ್, ಅರ್ಬನೈಸೇಷನ್ ಪ್ರಾಸೆಸ್, ವೆಸ್ಟರ್ನೈಸೇಷನ್ ಪ್ರಾಸೆಸ್, the impact of all these processes and awareness of women rights. The percentage of women education is increasing day by day, even among Muslims also. Employment opportunities and legislations. All these aspects have brought in lot of changes in marital practices among in the Islam religion. Let us see one by one what are the changes. The first change that we can witness is there is an increase in the age at marriage. As we have already discussed in previous classes for other changes in the marital practices in other religion, here also the same thing. Women are getting more and more educated. Girls' education is increasing. They are also entering into employment opportunities. That is the reason where we can find that there is a increase in the age at marriage. ವಿವಾಹವನ್ನು ಮಾಡಿಕೊಳ್ಳುವಂತಹ ವಯಸ್ಸಿನಲ್ಲಿ ಏರಿಕೆಯನ್ನು ಕಾಣ್ತಾ ಇದ್ದೀವಿ ಇಸ್ಲಾಂ ಧರ್ಮದಲ್ಲಿಯೂ ಸಹ ಹೆಣ್ಣು ಮಕ್ಕಳಲ್ಲಿ. ಕಾರಣ ಏನು ಅಂತ ಹೇಳಿದ್ರೆ, ಹೆಣ್ಣು ಮಕ್ಕಳು ಹೆಚ್ಚು ಶಿಕ್ಷಣವನ್ನು ಪಡೆದುಕೊಂಡು ತಾವು ಉದ್ಯೋಗದಲ್ಲಿ ಸೇರಿಕೊಂಡು ಕುಟುಂಬವನ್ನು ಪೋಷಣೆ ಮಾಡೋದರಲ್ಲಿ ತಾವು ಒಂದು ಕಾಂಟ್ರಿಬ್ಯೂಷನ್ ಮಾಡ್ತಾ ಇರೋದ್ರಿಂದ ಈ ಒಂದು ಬದಲಾವಣೆ ನಾವು ಅಲ್ಲಿ ಕಾಣ್ತಾ ಇರುವಂಥದ್ದು. ಎರಡನೇದ ನಾವು ನೋಡ್ತಾ ಹೋದರೆ ಲೋವರ್ ಪರ್ಸೆಂಟೇಜ್ ಆಫ್ ಡಿವೋರ್ಸ್, ವಿಚ್ಛೇದನ ಕಡಿಮೆ ಆಗ್ತಾ ಇರುವಂಥದ್ದು. ಶಿಕ್ಷಣ ಹೆಚ್ಚು ಹೆಚ್ಚು ಪಡೆದ ಹಾಗೆ, ಉನ್ನತ ಶಿಕ್ಷಣ ಹೆಚ್ಚು ಹೆಚ್ಚು ಪಡ್ಕೊಳ್ತಾ ಇದ್ದ ಹಾಗೆ, ಏಕಪತ್ನಿ ಪರಿಕಲ್ಪನೆ ಅಂದರೆ ಮೋನೋಗ್ಯಾಮಸ್ ಪ್ರಾಕ್ಟೀಸ್ ಇಸ್ ಇನ್ಕ್ರೀಸಿಂಗ್, ಹೊಸ ಹೊಸ ಚಿಂತನೆಗಳು ಹೆಚ್ಚಾಗ್ತಾ ಇರೋ ಕಾರಣದಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಅವರಲ್ಲಿ ವಿಚ್ಛೇದನ ತೆಗೆದುಕೊಳ್ಳುವಂತಹ ಒಂದು ಪ್ರಕ್ರಿಯೆ ಸಹ ಬಹಳ ಕಡಿಮೆ ಆಗ್ತಾ ಇರುವಂಥದ್ದನ್ನು ನಾವಿವತ್ತು ನೋಡ್ತಾ ಇರುವಂಥದ್ದು. ಪೀಪಲ್ ಆರ್ ಬಿಕಮಿಂಗ್ ಮೋರ್ ಅವೇರ್ ಅಬೌಟ್ ದಿ ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಇನ್ ದಿ ಮ್ಯಾರಿಟಲ್ ಆಸ್ಪೆಕ್ಟ್ಸ್. ದಟ್ ಇಸ್ ವೈ ದರ್ ಇಸ್ ಅ ಲೆಸರ್ ಪರ್ಸೆಂಟೇಜ್ ಆಫ್ ಡಿವೋರ್ಸ್ ಅಮಾಂಗ್ ದಿ people in Islam religion. Continually we can talk about that there is a increase in love marriages and interreligious marriages as well. Love marriages among in the Islam religion itself, within the subcommunity, and then interreligious marriages here and there we do find among the Islam religion as well. ಪ್ರೇಮ ವಿವಾಹಗಳು ಅಂತ ಹೇಳಿದಾಗ ನಾವು ಅಲ್ಲಿ ನೋಡುವಂತಹದ್ದು ಇಸ್ಲಾಂ ಧರ್ಮದಲ್ಲಿಯ ಉಪಪಂಗಡಗಳಲ್ಲಿ ವಿವಾಹವಾಗುವಂಥದ್ದು ಹಾಗೂ ಅಂತರ್ಧರ್ಮೀಯ ವಿವಾಹಗಳು ಸಹ ಅಲ್ಲೊಂದು ಇಲ್ಲೊಂದು ಕೇಸ್ಗಳನ್ನು ನಾವು ಕಾಣ್ತಾ ಹೋಗ್ಬೋದು. ಮುಂದುವರೆದು ನಾವು ನೋಡೋದೇ ಆದರೆ ಪರ್ದಾ ಪದ್ಧತಿಯಲ್ಲಿ ಸ್ವಲ್ಪ ಸಡಿಲಿಕೆಯನ್ನು ಕಾಣಬಹುದು. ದೆರ್ ಇಸ್ ಅ ಫ್ಲೆಕ್ಸಿಬಿಲಿಟಿ ಇನ್ ಪರ್ದಾ ಕಸ್ಟಮ್. People who are getting more and more education and they are entering into employment opportunities, thereby they are getting economic freedom and there is a women empowerment. Because of all these things, people are adopting new lifestyle. All these things are making them to give flexibility in the parda system or practicing the parda system. ಈ ಪರ್ದಾ ಪದ್ಧತಿಯಲ್ಲಿ ಸಡಿಲಿಕೆ ನಾವು ಕಾಣೋದಕ್ಕೆ ಕಾರಣಗಳು ಏನು ಅಂದರೆ, ಹೆಣ್ಣು ಮಕ್ಕಳು
ಹೆಚ್ಚು ಹೆಚ್ಚು ಶಿಕ್ಷಣವನ್ನು ಪಡೆದ ಹಾಗೆ ಉದ್ಯೋಗಗಳಲ್ಲಿ ಹೆಚ್ಚು ಹೆಚ್ಚು ಹೋಗ್ತಾ ಇರುವಂಥದ್ದು, ಆರ್ಥಿಕ ಸ್ವಾತಂತ್ರ್ಯ ಅವರಿಗೆ ಹೆಚ್ಚಾಗಿ ಸಿಗ್ತಾ ಇರುವಂಥದ್ದು, ತನ್ಮೂಲಕ ಮಹಿಳಾ ಸಬಲೀಕರಣ ಹೆಚ್ಚಾಗ್ತಾ ಹೋಗ್ತಾ ಇರುವಂಥದ್ದು, ಹಾಗೆಯೇ ಅವರು ಹೊಸ ಜೀವನ ಶೈಲಿಯನ್ನು ಅಡಾಪ್ಟ್ ಮಾಡ್ಕೊಳ್ತಾ ಇರೋದು. ಇದರಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಾವು ಪರದಾ ಪದ್ಧತಿಯಲ್ಲಿ ಸಡಿಲಿಕೆಯನ್ನು ಕಾಣ್ತಾ ಇರುವಂಥದ್ದು. ನೆಕ್ಸ್ಟ್ ನಾವು ನೋಡೋದೇ ಆದರೆ ಸಾರ್ವಜನಿಕ ಜೀವನದಲ್ಲಿ ಹೆಣ್ಣು ಮಕ್ಕಳು ಹೆಚ್ಚು ಹೆಚ್ಚು ಪ್ರವೇಶವನ್ನು ಪಡ್ಕೊಳ್ತಾ ಇರುವಂಥದ್ದು. ಎಂಟ್ರಿ ಆಫ್ ವುಮೆನ್ ಇನ್ ಟು ಪಬ್ಲಿಕ್ ಲೈಫ್. ವೈ ದಿಸ್ ವಿ ಆರ್ ಟಾಕಿಂಗ್ ಸೋ ಮಚ್ ಅಬೌಟ್ ದಿಸ್ ಪರ್ಟಿಕ್ಯುಲರ್ ಚೇಂಜ್ ಈಸ್ ಬಿಕಾಸ್ Islam religion is considered to be the orthodox religion, where they are very very strict in their religion when it comes to women. That is why here we talk about this particular point, and this definitely is making them to go for the changes in the marital practices. In continuation, we can say that there are lot many changes in divorce as well among the Islam religion or in the Islam religion. Sharia Act of 1937 prescribes three forms of divorce actually. One is illa. If the husband does not continue sexual relationships with his wife for 4 more months, then they can go for a divorce under this condition. And then in the second form, zihar, where comparing if at all husband sees his wife like a mother, then he can go for a divorce. That is because wife is looked into or seen in the prohibited female relationship. That is why it is not good on their part. That is why they go for a divorce under this form. And then the third form that we do see under this act is li'an, where husband can charge wife with adultery and then he can get the divorce. ಶರಿಯಾ ಆ್ಯಕ್ಟ್ 1937 ಪ್ರಕಾರ 3 ಪ್ರಕಾರಗಳಲ್ಲಿ ಈ ವಿಚ್ಛೇದನವನ್ನು ಪಡ್ಕೊಳ್ಳೋದಕ್ಕೆ ಅವಕಾಶಗಳನ್ನು ಕೊಟ್ಟಿರುವಂಥದ್ದು. ಇಲ್ಲ, ಇದರಲ್ಲಿ ಏನು ಅಂತ ಹೇಳಿದ್ರೆ, ಪತಿಯು ತನ್ನ ಪತ್ನಿಯೊಂದಿಗೆ 4 ಅಥವಾ ಹೆಚ್ಚಿನ ತಿಂಗಳುಗಳ ಕಾಲ ಲೈಂಗಿಕ ಸಂಬಂಧವನ್ನು ಮುಂದುವರಿಸದಿದ್ದಂತಹ ಸಂದರ್ಭದಲ್ಲಿ ಇಲಾ ಫಾರ್ಮ್ನಲ್ಲಿ ವಿಚ್ಛೇದನವನ್ನು ಪಡೆದುಕೊಳ್ಳಬಹುದು. ಎರಡನೇದಾಗಿ ಜಿಹಾರ್ ಅನ್ನುವಂತಹ ಒಂದು ಪ್ರಕಾರ ಡಿವೋರ್ಸು. ಇದರಲ್ಲಿ ಏನು ಅಂತ ಹೇಳಿದ್ರೆ, ತನ್ನ ಹೆಂಡತಿಯನ್ನು ಯಾವುದೇ ರೀತಿಯಾದಂತಹ ನಿಷೇಧಿತ ಸ್ತ್ರೀ ಸಂಬಂಧದೊಂದಿಗೆ ಹೋಲಿಕೆಯನ್ನು ಮಾಡಿಕೊಂಡಾಗ, ಫಾರ್ ಎಕ್ಸಾಂಪಲ್ ತನ್ನ ಹೆಂಡತಿ ತನ್ನ ತಾಯಿಯಂತೆ ಕಾಣ್ತಾಳೆ, ಅಥವಾ ತನ್ನ ತಂಗಿಯಂತೆ ಕಾಣ್ತಾಳೆ, ತನ್ನ ಅಕ್ಕನಂತೆ ಕಾಣ್ತಾಳೆ, ಆ ರೀತಿ ಯಾವುದೇ ಒಂದು ಹೋಲಿಕೆ ಆದಾಗ ಆಕೆಗೆ ವಿಚ್ಛೇದನವನ್ನು ಕೊಡೋದಕ್ಕೆ ಅವಕಾಶಗಳೇ ಇರುವಂಥದ್ದು. ಮೂರನೇದಾಗಿ ನಾವು ನೋಡುವಂಥದ್ದು ಲಿಯಾನ್ ಪ್ರಕಾರದ ಒಂದು ವಿಚ್ಛೇದನದಲ್ಲಿ ಹೆಂಡತಿ ಯಾರ ಅಕ್ರಮವಾದಂತಹ ಲೈಂಗಿಕ ಸಂಬಂಧವನ್ನು ಹೊಂದಿದರೆ ಆ ಒಂದು ಕಾರಣವನ್ನು ಕೊಟ್ಟು ಆತ ಡಿವೋರ್ಸನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಇರುವಂಥದ್ದನ್ನು ನಾವು ಇಲ್ಲಿ ನೋಡ್ತಾ ಬರುವಂಥದ್ದು. ಮುಂದುವರೆದು ನಾವು ನೋಡೋದೇ ಆದರೆ, ಇಸ್ಲಾಂ ಧರ್ಮದಲ್ಲಿ ಮೆಹರ್ ಅನ್ನುವಂಥದ್ದು ಬಹಳ ಪ್ರಮುಖವಾದಂಥದ್ದು. ಮೆಹರ್ ಜಾಗದಲ್ಲಿ ಇಂದು ವರದಕ್ಷಿಣೆ ಅನ್ನುವಂಥದ್ದು ಚಾಲ್ತಿಯಲ್ಲಿ ಬರ್ತಾ ಇರುವಂಥದ್ದನ್ನು ನಾವು ಕೆಲವೊಂದು ಕಡೆಗಳಲ್ಲಿ ಕಾಣ್ತಾ ಹೋಗ್ಬೋದು. Meher is being changed into dowry system, where lot many changes have taken place in the concept of meher. Meher usually is given by groom to bride, where in her difficulty time, in the absence of husband, she can use it, or if at all there is going to be a divorce, either she can use it for her continuation of life, or she might have to return in under some circumstances. At the last, we can say that if at all there is going to be a divorce, then maintenance has to be given to divorced women by the man. This came into existence after the Shah Bano case in the year 1978. Shah Bano put a case in the Supreme Court saying that once, if at all she is getting divorced from a husband for none of her fault, then she has to be given the alimony, because she has to lead her life. When she is not having any source of income, it is very difficult for her to lead life. Thereby, the divorced women have to be given the alimony. This was the Supreme Court judgment that we got, and then that is being into practice, and then that is being practiced among the Islam religion in the modern days. Dear students, this is all about how the changes have taken place in the marital practices among Muslims, that is in the Islam religion. In tomorrow's class, we shall talk about another concept related to marriage. Thank you.